ಶುಭೋದಯ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಟೈಮ್ 7:45, ಬಟ್ ಅಲ್ಲಿಗೆ 8 ಗಂಟೆ ತೋರಿಸ್ತಾ ಇದೆ ಅಂತ ಅಂದ್ಕೋಬೇಡಿ. ಅದು 10 ನಿಮಿಷ ಫಾಸ್ಟ್ ಇದೆ. ನನ್ನ ಮೊಬೈಲ್ ಟೈಮಿಂಗ್ಸ್ 7:45. ಸೊ ಇವತ್ತಿನ ವ್ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ. ಇವತ್ತಿನ ವ್ಲಾಗ್ನ ಇವತ್ತು ಆ್ಯಕ್ಚುಲಿ ನಂಜುಂಡೇಶ್ವರನ ತೇರು, ನಂಜನಗೂಡು ನಂಜುಂಡೇಶ್ವರ ಎಲ್ರಿಗೂ ಗೊತ್ತು. ಅದರದ್ದು ಇವತ್ತು ತೇರಿದೆ. ಸೊ ಅದಕ್ಕೋಸ್ಕರ ಬೆಳಿಗ್ಗೆನೇ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದ್ದೀನಿ. ನಾನು ರೆಡಿಯಾಗಿ ದೇವ್ರ ಮನೆ ರೆಡಿ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು. ಎಲ್ಲ ಕಡೆ ಸ್ವೆಟ್ಟಿಂಗ್ ಅಷ್ಟಕ್ಕೆ ಬೆಳಗ್ಗೆ ಬಿಸಿನೀರು ಸ್ನಾನ ಎಲ್ಲ ಕಡೆ ಬೆವರು ಕಿತ್ಕೊಂಡ್ಬರ್ತಾಯಿದೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ, ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಬೇಗ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ, ಇವತ್ತಿನ ಸೋಮವಾರದ ವ್ಲಾಗ್ನ ನಂಜುಂಡೇಶ್ವರ ಎಲ್ರಿಗೂ ಕಾಪಾಡಲಿ ಅಂತ ಹೇಳ್ತಾ, ಇನ್ನು ದೀಪ ಹಚ್ಚಿಲ್ಲ, ಎಲ್ಲ ಕೆಲಸ ಮುಗೀತು. ಇವಾಗ ಹೋಗ್ಬಿಟ್ಟು ಫಸ್ಟು ಎಲ್ಲ ಕಡೆ ರೆಡಿ ಮಾಡ್ತಾಯಿದ್ದೀನಿ. ಇನ್ನೂ ತುಳಸಿ ಕಟ್ಟೆ ರೆಡಿ ಮಾಡಿಲ್ಲ, ರೆಡಿ ಮಾಡಿಬಿಟ್ಟು ಹೂವೆಲ್ಲ ಇಟ್ಬಿಟ್ಟು ಹೊಸ್ಲಿಗೆಲ್ಲ ಬರ್ತೀನಿ. ಅದಕ್ಕಿಂತ ಮುಂಚೆ ಭಾನುವಾರ ಏನೇನಾಯಿತು ಅಂತ ಒಂಚೂರು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ಇವತ್ತು ನಾನು ಸ್ವಲ್ಪ ಹೇರ್ ಕೇರ್, ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡಿದ್ದೆ. ಏನೇನಾಯಿತು ಎಲ್ಲನೂ ಆ್ಯಡ್ ಮಾಡ್ತೀನಿ. ದಯವಿಟ್ಟು ನೋಡ್ಕೊಂಬನ್ನಿ, ಸಪೋರ್ಟ್ ಮಾಡಿ, ವ್ಯೂಸ್ ಕೊಡಿ, ಕೊನೆ ತನಕ ನೋಡಿ. ಕೆಲಸ ದೀಪ ಹಚ್ಬೇಕು, ಬೇಗ ಟೈಮ್ ಆಗೋಯ್ತು. ಸ್ಟೇ ಟ್ಯೂನ್ ಆಯಿತಾ? ಹೇ ಗಾಯ್ಸ್, ನಾನು ಭಾನುವಾರ ಬೆಳಗ್ಗೆ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ನಾನು ಕೆಲಸ ಇರಲಿ ಕೆಲಸ ಇಲ್ಲದೆ ಇರಲಿ ಈ ನಡುವೆ 2:30-3 ಗಂಟೆಗೆ ಎಚ್ಚರಿಕೆ ಆಗಿಬಿಡುತ್ತೆ. ಬಿಕಾಸ್ ನನ್ನ ಮಗನಿಗೆ ಎಕ್ಸಾಮ್ಸ್ ಇನ್ನೂ ಮುಗ್ದಿಲ್ಲ. ಗೌರ್ನಮೆಂಟಿಂದ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ, ಹಿಂದಿ ಸಬ್ಜೆಕ್ಟ್ದು ಪೋಸ್ಟ್ಪೋನ್ ಆಗಿದೆ ಎಕ್ಸಾಮ್ ಅಂತ. ಸೊ ಒಂದಿನ ಎಕ್ಸ್ಟ್ರಾ ರಜಾ ಸಿಕ್ತು ಹಿಂದಿ ಓದ್ಸೋಕ್ಕೆ. ಅವ್ನು ಸ್ವಲ್ಪ ಹಿಂದಿ ಅಂದರೆ ತುಂಬ ಕಷ್ಟಪಡ್ತಾನೆ. ತುಂಬ ಕ್ಲೀನಿಂಗ್ ಸಂಡೇ ನಿಮಗೆ ಗೊತ್ತು. ಸೊ ನಾನು ಕೂಡ ಚಪಾತಿ ಮಾಡೋಣ ಅಂತ ಹಿಟ್ಟು ಕಲಸಿಟ್ಟು ಹೆಗ್ ಬುರ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಜೊತೆಗೆ ಬಟ್ಟೆಗಳು, ಸೋಫಾಸು, ಬ್ಲ್ಯಾಂಕೆಟ್ಸು, ಪ್ರತಿಯೊಂದು ಬಟ್ಟೆ ವಾಶ್ ಮಾಡಿದ್ದೆ ಬೆಳಗ್ಗೆ ಎದ್ದ ತಕ್ಷಣ. ಯಾಕಂದರೆ ಮೇಯ್ನ್ ಡೋರು ಫುಲ್ಲು ಉಜ್ಜಿ ತಿಕ್ಕಿ ಎಲ್ಲ ಪಾಲಿಷ್ ಆಗಿತ್ತಲ್ವ. ಮೇಯ್ನ್ ಡೋರ್ ಫುಲ್ ಕೆಲಸ ಎಲ್ಲ ಧೂಳಾಗಿತ್ತು. ಸೊ ಹಾಗಾಗಿ ಅಡುಗೆ ಮನೆ ಚಪಾತಿ ಮಾಡೋಕ್ಕಿಂತ ಮುಂಚೆ ನನಗೆ ಯಾರೊಬ್ಬರು ಕಮೆಂಟ್ ಮಾಡಿದ್ರಿ, ಅಡುಗೆ ಮನೆ ಸಜ್ಜನ ನೀವು ಹಾಗೆ ಇಟ್ಕೊಂಡು ಚಪಾತಿ ಮಾಡ್ತೀರಾ ಅಂತ. ನೋಡಿ ಒರೆಸಿ ತೋರಿಸ್ತಾ ಇದ್ದೀನಿ. ಒಂದು ಚೂರು ಧೂಳು ಇರಲ್ಲ, ಅಷ್ಟು ನೀಟಾಗಿರ್ತೀನಿ ಗೈಸ್. ನಾನು ಅಷ್ಟೇ ನೀಟಾಗಿರ್ತೀನಿ, ನನ್ನ ಮನೇನೂ ಅಷ್ಟೇ ನೀಟಾಗಿ ಇಟ್ಕೋತೀನಿ. ಸೊ ಸಿಂಪಲಾಗಿ ಎಲ್ಲ ವೆಜೀಸ್ ಹಾಕಿ, ಕ್ಯಾಪ್ಸಿಕಮ್, ಟೊಮೆಟೊ, ಆನಿಯನ್, ಗರಂ ಮಸಾಲ, ಕಿಚನ್ ಕಿಂಗ್ ಎಲ್ಲ ಹಾಕಿ ಸ್ವಲ್ಪ ಮಸಾಲ ಹೆಗ್ ಬುರ್ಜಿ ಮಾಡ್ತಾಯಿದ್ದೀನಿ ಖಾರವಾಗಿ. ಚಪಾತಿ ಅಂದರೆ ಪ್ಲೇನ್ ಅಲ್ವಾ, ಸೊ ಇದು ಚೆನ್ನಾಗಿರತ್ತೆ ಅಂತ. ಇವತ್ತು ಅಪ್ಪ ಮಗನ್ನ ಕ್ಲೀನಿಂಗಿಗೆ ಬಿಟ್ಟಿದ್ದೀನಿ. ಯಾಕಂದರೆ ಪೇಂಟಿಂಗ್ ಎಲ್ಲ ನೀಟಾಗಿ ಡಬ್ಬಗಳೆಲ್ಲ ತೆಗೆದು ಅಲ್ಲೆಲ್ಲೆಲ್ಲೇ ಎಲ್ಲ ಬಿಸಾಕಿದ್ರು ಪೇಂಟ್ ಅವರು. ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ, ಎಷ್ಟು ಶೂಸ್ ಇಟ್ಕೊಂಡಿದ್ಯಾ, ಎಷ್ಟು ಚಪ್ಪಲಿಗಳು ಇಟ್ಕೊಂಡಿದ್ಯಾ ಅಂತೆಲ್ಲ ತೆಗೆದು ಚೆಕ್ ಮಾಡ್ತಾಯಿದ್ದಾರೆ. ಇವತ್ತು ನಾನು ಹೇಳ್ತಾ ಇದ್ದೆ ಸತೀಶ್ಗೆ ಮಳೆ ಬರುತ್ತೆ ಅಂತ. ಹೌದು, 102% ಇವತ್ತು ಮಳೆ ಬಂತು. ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗತ್ತೆ. ಅವ್ರು ಈ ಥರದ್ದು ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರ ಕೆಲಸನೇ ಅವ್ರಿಗೆ ಹೆಚ್ಚು, ಅವರು ಬ್ಯುಸಿ ಇರ್ತಾರೆ. ಬಟ್ ಅಪರೂಪಕ್ಕೆ ಈ ಥರ ಎಲ್ಲ ಕ್ಲೀನಿಂಗ್ ಹಿಡ್ಕೋತಾರಲ್ವ. ಸೊ ಹಾಗಾಗಿ ಮಳೆ ಬರುತ್ತೆ ಅಂತ ರೇಗಿಸ್ತಾ ಇದ್ದೆ. ಚಾರ್ವಿದ ಎಕ್ಸಾಮ್ಸ್ ಮುಗ್ದಿತ್ತು. ಅವಳದು ಬುಕ್ಸು, ಅವಳದೇ ಒಂದು ಕ್ವಶನ್ ಪೇಪರ್ ಎಲ್ಲ ಪ್ರಿಂಟ್ ಮಾಡಿ ಜೆರಾಕ್ಸ್ ಮಾಡಿಸಿದಂಥ ಒಂದು ಬಂಡ್ಲು ಕ್ವಶನ್ ಪೇಪರ್ಸು ಪ್ರತಿಯೊಂದು ಎಲ್ಲ ಕಬೋರ್ಡ್ಗೆ ತೊಗೊಳ್ಳೋದು, ಹೋಗೋದು, ಅಲ್ಲಿಡೋದು ಇಲ್ಲಿಡೋದು ಇದೇ ಮಾಡ್ತಾಯಿದ್ರು. ನನಗೂ ಕ್ಲೀನಿಂಗ್ ಮಾಡಿ ಬೇಜಾರು ಬಂದೋಗ್ಬಿಟ್ಟೈತೆ. ಸ್ವಲ್ಪ ದಿವಸ ಬಿಟ್ಟಿದ್ದೆ ಇದನ್ನು. ಅದಕ್ಕೆ ಇವಾಗ ಸತೀಶ್ ನೋಡ್ತಾ ಇದ್ದಾರೆ. ಅಂದರೆ ಅಲ್ಲಿ ನಂದು ಯಾವುದೂ ಥಿಂಗ್ಸ್ ಇಲ್ಲ, ಎಲ್ಲ ಅವ್ರದ್ದೇನೆ. ಅವ್ರ ಚಪ್ಪಲಿಗಳು, ಅವ್ರದ್ದು ಹಳೆ ಶೂಗಳು, ಜೊತೆಗೆ ಹಳೇದು ಪೇಂಟಿಂಗ್ಸ್ಗಳು, ಅಂದರೆ ಇವಾಗ ಪೇಂಟ್ ಮಾಡಿದ್ರಲ್ಲ ಅದೆಲ್ಲ ಮಿಕ್ಕಿರೋ ಬಾಕ್ಸಸ್ಗಳು ಎಲ್ಲ ಒಂದು 3-4 ಮೂಟೆ ಆಯಿತು. ಸೆಗ್ರಿಗೇಟ್ ಮಾಡಿಟ್ಟಿದ್ದಾರೆ. ಇವಾಗ ಒಳಗಡೆ ಕಬೋರ್ಡ್ಸಲ್ಲೆಲ್ಲ ಬರೆದಿಟ್ಟಿರೋಂಥ ಪೇಪರ್ಸು, ವರ್ಷವಿಡೀ ಬರೆದಿಟ್ಟಿರೋ ಪೇಪರ್ಗಳೆಲ್ಲ ಹಂಗೆ ಇಟ್ಕೊಂಡಿದ್ದೆ. ಬಿಕಾಸ್ ಇವಂದು ನನಗೆ ಭಯ SSLC. ಬಟ್ ಆದರೆ ಇವಾಗ ಏನೋ ಹಿಂದಿದು ಅಂದರೆ ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅನ್ನೋ ಥರ, ಅಂದರೆ ಗ್ರೇಡ್ ಮಾರ್ಕ್ಸ್ ಥರ. ಅದು 625ಗಲ್ಲ 525ಗೆ ಅಂತ ಏನೋ ಗೌರ್ನಮೆಂಟಿಂದ ಆರ್ಡರ್ ಪಾಸ್ ಮಾಡಿದ್ದಾರೆ. ಇದು ನಿಜಕ್ಕೂ ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸ್ ಎಂಟ್ರಿ ಆದಮೇಲೆ ನಾನು ನಂಬೋಂಥದ್ದು. ನಂಗೆ ನಿಜಕ್ಕೂ ಗೊತ್ತಿಲ್ಲ ನಿಜನಾ ಸುಳ್ಳ ಅಂತ. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಮನೆ ಕ್ಲೀನ್ ಮಾಡಿ ಒಂದು ರೌಂಡ್ ಫುಲ್ಲು ಸತೀಶದು ಸ್ನಾನ ಆಯಿತು.
ಅವ್ರಿಗೂ ಚಪಾತಿ ಎಗ್ ಬುರ್ಜಿ ಹಾಕ್ಕೊಟ್ಟೆ. ನಾನು ಕೂಡ ಹಾಕ್ಕೊಂಡು ತಿಂತಾಯಿದ್ದೀನಿ. ನನ್ನ ಮಗನಿಗೆ ಹಿಂದಿ ಓದ್ಕೋ ಬರ್ಕೋ ಅಂದು ಸಾಕಾಯಿತು ಗೈಸ್. ಈ ಟಿ ವಿ ಒಂದು ತಿಂಗಳಾಯಿತು ನಾನು ಆನೇ ಮಾಡ್ತಾಯಿಲ್ಲ. ಟಿ ವಿ ಮುಂದೆನೇ ಬಂದು ಕೂತ್ಕೊಂಡ್ಬಿಡ್ತಾನೆ ಆನ್ ಮಾಡ್ತಾರೆ ಅಂತ ಹೇಳಿದರೆ ಕೇಳಲ್ಲ. ನಂಗೆ ಗೊತ್ತು ನಾನು ಮಾಡ್ತೀನಿ ಅಂತಾನೆ. ಅದೇನು ದಬಾಕವನು, ರಿಸಲ್ಟ್ ಬಂದಮೇಲೆ ಗೊತ್ತಾಗೋದು ಅವ್ನು ಏನೇನು ದಬಾಕಿರ್ತಾನೆ ಅಂತ. ನಿಜ ಹೇಳಬೇಕು ಅಂದರೆ ಎಗ್ ಬುರ್ಜಿ ತುಂಬ ಚೆನ್ನಾಗಾಗಿತ್ತು. ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮಾಡಿದ್ದೆ ಅಲ್ವಾ, ತುಂಬ ಚೆನ್ನಾಗಾಗಿತ್ತು. ರೆಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ ಗೈಸ್. ಉಪ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಬಸ್ಸಾರು ಮಾಡೇ ಇಲ್ಲ, ಸುಮಾರು ದಿನ ಆಗಿತ್ತು. ಎಲ್ಲ ಕಾಳು ಬೇಯಿಸ್ಕೊಂಡು ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಕೊಂಡು ಸುಮಾರು ಸಲ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ. ಹಳೆ ವ್ಲಾಗ್ಗಳನ್ನ ಒಂದ್ಸಲ ಚೆಕ್ ಮಾಡಿ ನೋಡಿ. ಈ ಕಡೆ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಈ ಕಡೆ ಕಾಳೆಲ್ಲ ಬೇಯಿಸ್ಕೊಂಡಿದ್ದೆ. ಅಳಸಂದೆ ಕಾಳು, ಹೆಸರು ಕಾಳು, ಬೇಳೆಕಾಳು, ಮಡಕೆ ಕಾಳು ಅಂತ ಸಿಗುತ್ತೆ. ಸೊ 4 ಥರ ಕಾಳು ಹಾಕಿದ್ದೆ. ಸುಮಾರು ದಿನ ಆಗಿತ್ತು ನಾನು ಬಸ್ಸಾರು ಮಾಡಿ. ಇದು ಹೀರೆಕಾಯಿ ಬಸ್ಸಾರು ಮಾಡೇ ಇರಲಿಲ್ಲ. ಇವತ್ತು ಮಾಡೋಣ ಅಂತ, ಸಂಡೇ ಸ್ಪೆಷಲ್ ಅಂತ ಏನೂ ಮಾಡಿಲ್ಲ, ನಾನ್ ವೆಜ್ ಎಲ್ಲ ಏನೂ ಮಾಡಿಲ್ಲ. ಯಾಕೋ ಇವತ್ತು ಲೈಟಾಗಿ ತಿನ್ನಬೇಕು ಅನ್ನಿಸ್ತು. ಸೊ ಹಾಗಾಗಿ ಈ ಕಡೆ ರೈಸ್ಗೂ ಕೂಡ ಇಟ್ಕೊಂಡೆ. ಈ ಕಡೆ ಮುದ್ದೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹೀರೆಕಾಯಿ ಎಲ್ಲ ಕಟ್ ಮಾಡಿ ತೊಳೆದು ಒಗ್ಗರಣೆಗೆ ಹಾಕ್ಕೊಂಡು ತುಪ್ಪದಲ್ಲಿ ಒಗ್ಗರಣೆ ಮಾಡಿರೋಂಥದ್ದು. ಬೆಳ್ಳುಳ್ಳಿ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿರೋಂಥದ್ದು ಸೂಪರಾಗಿರುತ್ತೆ. ಒಂದ್ಸಲ ಖಂಡಿತ ಟ್ರೈ ಮಾಡಿ. ಹೀರೆಕಾಯಿ ಸಿಪ್ಪೆನೂ ಬಿಸಾಕಬಾರ್ದು, ಅದರಲ್ಲೂ ಚಟ್ನಿ ಮಾಡ್ಬೋದು. ಹೆಲ್ತ್ ವೈಸು ತುಂಬ ಚೆನ್ನಾಗಿರುತ್ತೆ. ಇದು ಬೇಸಿಗೆ ಅಲ್ವಾ, ಸಮ್ಮರ್ ಅಲ್ವಾ, ಸೊ ಇದನ್ನೆಲ್ಲ ತಿಂದಾಗ ಬಾಡಿ ಒಂದು ಸ್ವಲ್ಪ ಕಂಟ್ರೋಲಾಗಿ ಬರುತ್ತೆ. ಕೋಲ್ಡ್ ಕಂಟೆಂಟ್ ಆಗುತ್ತೆ, ಅಂದರೆ ತಾಪಮಾನ ಕಮ್ಮಿ ಆಗುತ್ತೆ, ಬಾಡಿ ಹೀಟ್ನ ರೆಸಿಸ್ಟ್ ಮಾಡುತ್ತೆ ಅಂತ. ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಕೂಡ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡಿ ಹೆಚ್ಚಿಸ್ಕೊಳ್ಳೋದು. ಸೂಪರಾಗಿರುತ್ತೆ. ನನಗಂತೂ ಆಲ್ ಟೈಮ್ ಫೇವ್ರೆಟು. ನಿಮಗೆ ಯಾವ ಥರ ಸಾಂಬಾರು ಇಷ್ಟ ಆಗುತ್ತೆ ಕಮೆಂಟಲ್ಲಿ ಹೇಳಿ. ಇವಾಗ ಕುದೀತಾ ಇದೆ. ಉಪ್ಪು ಖಾರ ಹುಳಿ ಕರೆಕ್ಟಾಗಿದೆಯಾ ನೋಡಿ ಬೇಯಿಸಿ ಬಸ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಕಾಳು ಮತ್ತು ಹೀರೆಕಾಯಿನ ಸಾಂಬಾರು ರೆಡಿ ಆಗುತ್ತೆ. ಸಿಂಪಲಾಗಿ ಮಾಡ್ಕೊಬೋದು. ಬಿಸಿ ಮುದ್ದೆ ಕೂಡ ಮಾಡಿದೆ. ಈ ಕಡೆ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾಯಿದ್ದೀವಿ. ನನ್ನ ಮಕ್ಕಳು ಚಪಾತಿ ಎಗ್ ಬುರ್ಜಿ ಬೇಕು ಅಂತ ಅಂದರು. ಮುದ್ದೆ ತಿನ್ನರೋ ಅಂದರೆ ಕೇಳಲಿಲ್ಲ. ಸತೀಶ್ ಅವ್ರಿಗೆ ಅದೇ ಹಾಕ್ಕೊಡು, ನನಗೆ ಮುದ್ದೆ ಹಾಕ್ಕೊಡು ಅಂತಂದರು. ಬಿಸಿ ಮುದ್ದೆ ಅಲ್ವಾ, ಸೊ ಬಸ್ಸಾರಿಗೆ ಉಪ್ಸಾರಿಗೆ ಸೂಪರಾಗಿರುತ್ತೆ. ಅವರು ಊಟ ಮಾಡ್ತಾಯಿದ್ದಾರೆ, ನಾನು ಊಟ ಮಾಡ್ತಾಯಿದ್ದೀನಿ. ಹಿಂದಿನ ವ್ಲಾಗಲ್ಲಿ ಯುಗಾದಿ ಹಬ್ಬದ ವ್ಲಾಗ್ ಹಾಕಿದಾಗ ಹರ್ಷಿತಾ ಅನ್ನೋ ಹುಡುಗಿ, ಆಂಟಿ ಬೇರೆಯವ್ರ ಸಾವಲ್ಲಿ ನೀನು ಇಷ್ಟು ಖುಷಿ ಪಡ್ತೀಯಾ, ನಿನಗೂ ಒಂದು ದಿನ ಸಾವು ಕಟ್ಟಿಟ ಬುತ್ತಿ. ನಾನು ಅದನ್ನು ಸ್ಕ್ರೀನ್ಶಾಟ್ ಮಾಡ್ಕೋಬೇಕಾಗಿತ್ತು. ಅಚಾನಕ್ಕಾಗಿ ಅದು ರಿಪೋರ್ಟ್ ಮಾಡಿದ ತಕ್ಷಣ ವಿಡಿಯೋ ಡಿಲೀಟ್ ಆಗಿಬಿಡ್ತು. ಸೊ ಹೀಗೆ ಎಲ್ಲ ಊಟ ಮಾಡಿಕೊಂಡು ಮಾತಾಡಿಕೊಂಡು ಸೀಬೆಕಾಯಿಗೆ ಉಪ್ಪು ಖಾರ ಹಾಕಿ ಕಟ್ ಮಾಡಿ ತಂದರು ಸತೀಶು. ಎಲ್ಲ ಕೂತ್ಕೊಂಡು ತಿಂತಾಯಿದ್ದೀವಿ. ಮುಂದೆ ಅವ್ರು ಸತ್ತಿದ್ದಾರೆ, ಹಿಂದೆ ನೀ ಸಾಯ್ತೀಯಾ, ಹುಷಾರಾಗಿರು, ದುಡ್ಡಿದೆ ಅಂತ ದುರಂಕಾರ ಪಡಬೇಡ, ಅದು ಸಿಕ್ಕಿದ್ರೆ ಖಂಡಿತ ಎಲ್ಲ ಆ್ಯಡ್ ಆನ್ ಮಾಡ್ತೀನಿ, ದಯವಿಟ್ಟು ನೋಡಿ. ಈ ರೀತಿ ಎಲ್ಲ ವಲ್ಗರಾಗಿ ಕಮೆಂಟ್ ಮಾಡೋಕ್ಕೆ ಮನಸ್ಸಾದರೂ ಹೆಂಗೆ ಬರುತ್ತೆ ಹರ್ಷಿತಾ ನಿಂಗೆ? ದಯವಿಟ್ಟು ನಾನು ಹೇಳೋದು ಒಂದೇ, ಫಸ್ಟು ನೆಟ್ಟಿಗೆ ಕಮೆಂಟ್ ಮಾಡೋದು ಕಲ್ತ್ಕೊ. ಗೋಡೌನಲ್ಲಿ ಕೆಲಸ ಇತ್ತು, ದಹಿ ವಡ ಮಾಡಿದರು. ಸತೀಶು ನನಗೆ ವಿಕ್ಕಿಗೆ ಅಂತ ಕೊಟ್ಟು ಕಳಿಸಿದ್ರು. ಚಾರು ನನಗೆ ಅಂತ ಬಾಯಿ ಬಿಡ್ತಾಯಿದ್ಲು. ಬಟ್ ಅವಳಿಗೆ ಇನ್ನೂ ಮೊಸರು ಅದೆಲ್ಲ ಕೊಡಲ್ಲ ಅಲ್ವಾ, ಅದಕ್ಕೆ ಬರೀ ಪ್ಲೇನ್ ತಿನ್ನು ಅಂದರೆ ವಡ ತಿನ್ನು, ನಾವೆಲ್ಲ ದಹಿ ಜೊತೆ ತಿಂತೀವಿ ಅಂತ. ಸತೀಶ್ ಮಾಡೋಂಥದ್ದು ದಹಿ ವಡ ಸೂಪರಾಗಿರುತ್ತೆ. ನನಗೆ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಒಂದು ಕೈಯಲ್ಲಿ ಇದನ್ನು ಕಟ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅಂದರೆ ಬೌಲ್ ಆ ಕಡೆ ಈ ಕಡೆ ಹೋಗ್ತಾಯಿತ್ತು. ಅದು ಕಮೆಂಟ್ ಬಗ್ಗೆ ಮಾತಾಡ್ತಾಯಿದ್ದೆ. ಸೊ ನನ್ನ ಮಗ ಜ್ಯೂಸನ್ನ ನಾನೇ ಕುಡಿಸ್ತೀನಿ ಅಂತ, ಬಟ್ ನಾನೇ ಕುಡಿತೀನಿ ಅಂತ. ಮಕ್ಕಳ ಜೊತೆ ಈ ಥರ ಕಚ್ಚಾಡ್ತಾ ಇರ್ತೀವಿ ಅವಾಗವಾಗ. ದಯವಿಟ್ಟು ನೋಡು, ದುಡ್ಡಿದೆ ಅಂತ ದುರಂಕಾರ ನಾ ಪಡ್ತಾ ಇಲ್ಲ. ನೀನು ಆ ಥರ ಅನಲೈಸ್ ಮಾಡಿಕೊಂಡ್ರೆ ಅದು ನನ್ನ ತಪ್ಪಲ್ಲ, ಅದು ನಿನ್ನ ತಪ್ಪು. ಯಾವತ್ತೂ ನಾನು ಎಲ್ಲಿ ನಿನಗೆ ದುರಂಕಾರ ತೋರ್ಸೋಕ್ಕೆ ಬಂದಿದ್ದೆ? ಅದೇನಾದರೂ ನಿನ್ನ ಹತ್ರ ಪ್ರೂಫ್ ಇದ್ದರೆ ಪ್ರೂಫ್ ಮಾಡು. ಇವತ್ತೇನು ನಾನ್ ವೆಜ್ ಸ್ಪೆಷಲ್ ಮನೇಲಿ ಮಾಡಿಲ್ಲ ಅಲ್ವಾ, ಸೊ ಮಕ್ಕಳಿಗೋಸ್ಕರ ಅಂತ ಸತೀಶ್ ಅವ್ರ ಫ್ರೆಂಡ್ ಹೋಟೆಲಿಂದ ಕಲ್ಮಿ ಕಬಾಬ್ ತೊಗೊಂಬಂದಿದ್ರು. ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಇದೇ ಯೋಚನೆ, ಈ ಒಂದು ವೀಡಿಯೋಗಾದರೂ ಒಂದು ಹೇಳೋಕ್ಕಾದರೆ ನೋಡೋಕ್ಕಾದರೆ ಇಷ್ಟ ಇದ್ದರೆ ನೋಡಬೇಕು, ಇಲ್ವಾ ಸ್ವೈಪ್ ಅಪ್ ಮಾಡಬೇಕು. ಯಾಕೆ ಈ ರೀತಿ ವಲ್ಗ್ಯಾರಿಟಿ, ಯಾಕೆ ಈ ರೀತಿ ಬ್ಯಾಡಾಗಿ ನನ್ನ ಬಗ್ಗೆ ಸ್ಪ್ರೆಡ್ ಮಾಡೋದು? ಏನು ಸಿಗುತ್ತೆ ಹರ್ಷಿತಾ ಅನ್ನೋಳಿಗೋಸ್ಕರ ಹೇಳ್ತಾಯಿದ್ದೀನಿ.
ನಾನಾಯಿತು ನನ್ನ ಪಾಡಾಯಿತು ನನ್ನ ಕೆಲಸ ಆಯಿತು ಅಂತ ಇದ್ದೀನಿ. ನನಗೆ ಯಾವುದೇ ರೀತಿ ಆ್ಯಟಿಟ್ಯೂಡ್ ಇಲ್ಲ, ದುರಂಕಾರ ಇಲ್ಲ. ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಬೇಜಾರು ಬಂದು ಮಲಗಿದ್ದೆ. ಇವಳು ಆ್ಯಕ್ಚುಲಿ ಇವತ್ತು ನನ್ನ ಕೈಕಾಲನ್ನೆಲ್ಲ ಮುರಿದಾಕ್ತಾಳೆ ಅಂತ ಅನಿಸುತ್ತೆ. ಯಾಕಂದರೆ ಕೊಡಮ್ಮ ಇಲ್ಲಿ ಕಾಲನ್ನ ಮಾಲಿಷ್ ಮಾಡ್ತೀನಿ ಅಂತ ಹೇಳಿ, ಕಾಲು ಒತ್ತುತ್ತೀನಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ, ನನಗಿರೋದೇ 2 ಕಾಲು, ದಯವಿಟ್ಟು ಬಿಟ್ಬಿಡು ಅಂತ. ಬಟ್ ಅವಳು ನನ್ನ ಕಾಲನ್ನ ಒತ್ತುತ್ತೀನಿ, ಮಸಾಜ್ ಮಾಡ್ತೀನಿ. ನನಗೆ ಈ ಥರ ಕಮೆಂಟ್ನ ನಾನು ನೋಡಲೇಬಾರ್ದು ಅನ್ಕೋತೀನಿ. ಬಟ್ ಆದರೂ ಕೂಡ ಅದು ಬಂದು ನನ್ನ ಕಣ್ಣಿಗೆ ಬೀಳೋ ಥರ ಕಮೆಂಟ್ಸ್ ಬರುತ್ತೆ. ಏನು ಮಾಡಲಿ, ಏನೂ ಮಾಡೋಕ್ಕಾಗಲ್ಲ. ಮೇಡಮ್ ತುಂಬ ಮನಸ್ಸಿಗೆ ಒಂದೊಂದ್ಸಲಿ ಇಂಥವೆಲ್ಲ ನೋಡ್ತಾ ಇದ್ದರೆ ಬೇಜಾರಾಗತ್ತೆ. ನಾನಾಯಿತೋ ನನ್ನ ಪಾಡಾಯಿತೋ ನನ್ನ ಕೆಲಸ ಆಯಿತು ಅಂದರು ಈ ಹಾಳಾದವರು ಈ ಥರ ಕಮೆಂಟ್ಗಳನ್ನ ಹಾಕಿ ಮನಸ್ಸಿಗೆ ಬೇಜಾರು ಮಾಡೋದು ಬಿಡಲ್ವಲ್ಲ. ಯಾವಾಗ ಬುದ್ಧಿ ಕಲಿತಾರೆ ಅಂತ ಅನಿಸುತ್ತೆ. ತುಂಬ ಕಾಲು ನೋವ್ತಾಯಿತ್ತು, ವಾಕ್ ಮಾಡಿಲ್ಲ ಅಲ್ವಾ ಸುಮಾರು ದಿನದಿಂದ, ಅದಕ್ಕೆ ಮೇ ಬಿ ಈ ಥರ ಕಾಲು ನೋವ್ತಾ ಇದೆ ಅಂತ ಅನಿಸುತ್ತೆ. ರೆಗ್ಯುಲರಾಗಿ ವಾಕ್ ಹೋಗ್ತಾಯಿದ್ದೆ, ಆಲ್ ಆಫ್ ಅ ಸಡನ್ ವಾಕ್ ಹೋಗ್ತಾಯಿಲ್ಲ. ಎಕ್ಸಾಮ್ಸ್ ಮುಗಿಲಿ ಅಂತ ಕಾಯ್ತಾ ಇದ್ದೀನಿ ಮಕ್ಕಳಿಗೆ. ಯಾಕಂದರೆ ಫಸ್ಟು ನಾನು ವಾಕ್ ಹೋಗಬೇಕು ಅಂತ ಅನಿಸುತ್ತೆ. ಇವಳು ಮಾಡ್ತಾಯಿದ್ದು ನೋಡಿ ನನ್ನ ಮಗ, ಅಮ್ಮ ನಾನು ಮಾಡ್ತೀನಿ, ಅಮ್ಮ ಕೊಡು ಅಮ್ಮ, ಇಸ್ಕೊಡು ಅಮ್ಮ ಅಂತ. ನಾನು ಅದು ಕಾಲು ನಂದು ಆಟ ಸಾಮಾನಲ್ಲ ಅಂತ ಹೇಳ್ತಾಯಿದ್ದೆ. ಕಾಲ ಹಿಂಗೆ ಇಟ್ಬಿಟ್ಟು ಬೌಲೊಳಗೆ ನೀರಿಟ್ಬಿಟ್ಟು ಸೋಪಾಕ ಉಜ್ಜೋದು ಕಾಲ. ಅದೆಲ್ಲ ಬರಲ್ಲ, ನೀನೇನು ಮಾಡಬೇಡ ಬಿಡು. ನನ್ನ ಕಾಲ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಹಂಗಾರೆ ಇವತ್ತು ಮುರಿದಾಗ್ತಿರೋ ಗ್ಯಾರಂಟಿ. ಅವ್ನು ಒತ್ತತ್ತಿಲ್ಲ, ಪೋಸ್ ಕೊಡ್ತಾನೆ. ಇನ್ನೇನು ತೋರಿಸ್ಲಿ? ನನ್ನ ಕಾಲು ಇನ್ನು ಸ್ವಲ್ಪ ವರ್ಷಗಳು ಬಾಳಿಕೆ ಬರಬೇಕು, ಬಿಡು ಸಾಕು. ಅಷ್ಟೊತ್ತಿಂದ ಅವಳು ಮುರಿದಾಕಿದ್ಲು, ಇವಾಗ ನೀನು ಮುರಿದಾಕ್ಬಿಟ್ಟು ಬಂದಿದ್ಯಾ, ಬಿಡು ಸಾಕು ಅಂದೆ. ನೀನು ಮುಳ್ಳಿಯೋದು, ನೀನು ಅವತಾರಗಳೆಲ್ಲ ಇಲ್ಲಿ ತೆಗಿಬೇಡ. ಅಲ್ಲೋಗಿ ರಾತ್ರಿ 10:30 ಊಟ ಏನು ಬೇಡ ಅನ್ನಿಸ್ತಾ ಇತ್ತು. ಲೈಟಾಗಿ ಸ್ವಲ್ಪ ಖಾರ ಬುಂದಿ ಹಾಕ್ಕೊಂಡು ಮೊಸರನ್ನ ತಿಂತಾಯಿದ್ದೀನಿ. ಯಾಕಂದರೆ ಸತೀಶ್ ಇರಲಿಲ್ಲ, ಎಲ್ಲೋ ಪಾರ್ಟಿ ಮನೆಗೆ ಹೋಗಿದ್ರು. ಸುಮಾರು ಜನ ಈ ತಟ್ಟೆ ಬಗ್ಗೆ ಕಮೆಂಟ್ ಮಾಡ್ತಾನೆ ಇರ್ತೀರಾ, ಯಾಕೆ ಅಷ್ಟೊಂದು ಇದೇ ತಟ್ಟೆಲಿ ತಿಂತೀರಾ ಅಂತ. ಈ ತಟ್ಟೆನ ನಾನು ಏನೇ ಆದರೂ ಬಿಸಾಕಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಆ ತಟ್ಟೆ ಮೇಲೆ ನನಗೊಂಥರ ಎಮೋಷನಲಿ ಕನೆಕ್ಟ್ ಇದೆ. 18 ವರ್ಷದ ನಂಟು ಆ ತಟ್ಟೆಗೂ ನನಗೂ. ಬಳುವಳಿಯಾಗಿ ಬಂದಿರೋಂಥದ್ದು ಆ ತಟ್ಟೆ ಇನ್ನೂ ಒಡೆದು ಚಿತ್ರ ಆದರೂ ಆ ತಟ್ಟೆನ ನಾನು ಬಿಸಾಕಲ್ಲ, ಹಾಗೆ ಇಟ್ಟಿರ್ತೀನಿ. ಯಾಕೆ ಏನು ಅಂದರೆ ಅದ್ರ ಹಿಂದೆ ಒಂದು ದೊಡ್ಡ ಸ್ಟೋರಿನೇ ಇದೆ, ಒಂದು ಫಿಲಮ್ ತೆಗಿಬೋದು. ಸೊ ಹಾಗಾಗಿ ಒಡೆದೋಗಿರೋ ತಟ್ಟೆಯಲ್ಲಿ ಇಟ್ಕೋಬೇಡಿ ಅಂತ ಹೇಳಬೇಡಿ, ಇಟ್ಕೋತೀನಿ. ಅದು ನೆನಪಿಗೆ ಅದನ್ನು ಬಿಸಾಕ್ಬಿಟ್ರೆ ಅದ್ರ ಹಿಂದೆ ಇರೋ ಸ್ಟೋರಿನೂ ಮರ್ತೋಗ್ಬಿಡುತ್ತೆ. ಮನ್ಸಿಗಾಗಿರೋ ಗಾಯ ಅಷ್ಟು ಈಸಿಯಾಗಿ ಮರಿಬಾರ್ದಲ್ವ. ಸೆಕೆ ತಡ್ಕೊಳಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ಹಿಂಗೆ ಶರ್ಟ್ ಎಲ್ಲ ಬಿಚ್ಕೊಂಡು ಕೂತಿದ್ದಾನೆ. ಏನೋ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಆ್ಯಕ್ಟಿವಿಟಿ ಮಾಡ್ತೀನಿ ಅಂತ. ಇದನ್ನು LKG ಮಕ್ಕಳು ಮಾಡ್ತಾರೆ, ಹೋಗೋ ಅಂತ ಹೇಳ್ತಾ ಇದ್ದೆ ನಾನು. 5 ಫಿಂಗರ್ಸಲ್ಲೂ ಅಟ್ ಎ ಟೈಮ್ 5 ಪೆನ್ಸಿಲ್ಸ್ನ ಎತ್ತೋದು, ಅದನ್ನು ಜಿಗ್ಝ್ಯಾಗಾಗಿ ಮಾಡೋದು, ಈ ರೀತಿ ಸ್ವಲ್ಪ ಆ್ಯಕ್ಟಿವಿಟಿ ಮಾಡಿ. ಯಾಕಂದರೆ ನನಗೆ ಹಿಂದಿ ಎಕ್ಸಾಮ್ ಇದೆ, ಓದ್ಕೊಂಡ್ರು ಕೇಳ್ತಾ ಇಲ್ಲ. ಇದಿಷ್ಟು ಭಾನುವಾರ ನಡೆದಂಥದ್ದು. ಈಗ ನಾನು ಸೋಮವಾರ ಬೆಳಗ್ಗೆ ಟೈಮ್ ಆ್ಯಕ್ಚುಲಿ 4 ಗಂಟೆ ಆಯಿತಾ. ಸೊ ನಾನು 4 ಗಂಟೆಗೆ ಅವನಿಗೆ ಎದ್ದು ಫೇಸ್ ಪ್ಯಾಕ್ ಹಾಕಿ ಕೂರಿಸ್ಕೊಂಡು ಓದಿಸ್ತಾ ಇದ್ದೀನಿ ಅಂದರೆ ನಾನು ಎಷ್ಟೊತ್ತಿಗೆ ಎದ್ದಿರ್ತೀನಿ ಅಂತ ಒಂದು ಅಂದಾಜು ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿ ತೊಳೆದು ಒರೆಸ್ತಾ ಇದ್ದೀನಿ. ಜೊತೆಗೆ ಬಾಗಿಲು ತೊಳೆದು ರಂಗೋಲೆ ಹಾಕಿ ಬಂದಿದ್ದೀನಿ. ಗೋಡೌನೆಲ್ಲ ಕ್ಲೀನ್ ಮಾಡಿ, ಆಫೀಸ್ ರೂಮೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿ, ಹೊಸ್ಲೆಲ್ಲ ರೆಡಿ ಮಾಡಿ ಬಂದಿದ್ದೀನಿ. ಬಂದು ರಂಗೋಲೆ ಹೇಗಿದೆ, ಇವತ್ತು ಮಂಡೇ, ಇವತ್ತು ಆ್ಯಕ್ಚುಲಿ ನಂಜನಗೂಡ್ದು ರಥೋತ್ಸವ, ತೇರು, ದೊಡ್ಡ ತೇರು ಜಾತ್ರೆ ಅಂತ ನೋಡಿ. ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹೊಸ್ಲೆಲ್ಲ ರೆಡಿ ಮಾಡಿ ಆ ಕಡೆ ಈ ಕಡೆ ಹೂವಿಂದು ಬೌಲ್ ಕೂಡ ಇಟ್ಟಿದ್ದೀನಿ. ಇವನಿಗೆ ಸ್ವಲ್ಪ ಓದಿಸ್ಕೊಂಡು ಬರೆಸ್ಕೊಂಡು ಟೈಮ್ ಜಸ್ಟ್ ಈಗ 4:15. ಸ್ವಲ್ಪ ಫಾಸ್ಟ್ ಇಟ್ಕೊಂಡಿದ್ದೀನಿ. ಗಂಜಿ ಮಾಡಿಟ್ಟಿದ್ದೀನಿ, ಮೊಸರು ಮಿಕ್ಸ್ ಮಾಡಿ
ಅದನ್ನು ಕುಡಿಬೇಕು. ಇವತ್ತು ಬಾರ್ಲಕ್ಕಿ ಗಂಜಿ ಮಾಡಿದ್ದೀನಿ. ಬಾರ್ಲಕ್ಕಿನ ಪುಡಿ ಮಾಡಿಕೊಂಡು ಅದ್ರ ಪುಡಿಯಿಂದ ಗಂಜಿ ಮಾಡಿರೋಂಥದ್ದು, ಮೊಸರು ಸೇರಿಸಿ ಮಜ್ಜಿಗೆ ಮಾಡಿಕೊಂಡು ಗಂಜಿ ಮಿಕ್ಸ್ ಮಾಡಿ ಕುಡಿಬೇಕು. ಜೊತೆಗೆ ಉದ್ದಿನ ಕಾಳು ಬೇಯಕ್ಕೆ ಇಟ್ಟಿದ್ದೀನಿ, ಜೊತೆಗೆ ಕಪ್ಪು ಉದ್ದಿನ ಕಾಳು ಚಾರಿಗೆ, ಜೊತೆಗೆ ಹಾಲು ಕೂಡ ಕಾಯಿಸ್ತಾ ಇದ್ದೀನಿ. ಅವನಿಗೆ ಒಂದು ಲೋಟ ಟೀ ಮಾಡಿಕೊಡೋಣ ಅಂತ. ಇದಿಷ್ಟು ಕೆಲಸ ನಾನು 4 ಕಾಲಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ನಾನು ಎಷ್ಟೊತ್ತಿಗೆ ಎದ್ದು ಪಾತ್ರೆ ತೊಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಎಷ್ಟೆಲ್ಲ ಮಾಡಿರಬೇಕು ಅಲ್ವಾ, ಮಾಡೋರಿಗೆ ಗೊತ್ತು. ಸೊ ನೆನ್ನೆ ಎಲ್ಲ ಸೋಫಾ ಕವರ್ ಅದೆಲ್ಲ ವಾಶ್ ಮಾಡಾಕಿದ್ದೆ. ಇವಾಗೆಲ್ಲ ನೀಟಾಗಿ ಹಾಕ್ತಾಯಿದ್ದೀನಿ ಬೇರೆದೆಲ್ಲ. ನನ್ನ ಮಗನ ಸ್ನಾನ ಕಳಿಸಿದ್ದೆ, ಹೋಗು ಸ್ನಾನ ಮಾಡ್ಕೊಂಡು ಬೇಗ ಬಾ ಅಂತ. ಇನ್ನು ಅವನು ಹಾಲು ತರಬೇಕಾಗಿತ್ತು. ಸೊ ಫೈನಲಿ ಎಲ್ಲ ಒಂದು ಮಟ್ಟಕ್ಕೆ ರೆಡಿ ಮಾಡಿ ಕಸ ಎಲ್ಲ ಗುಡಿಸಿ ಬೇಗ ಬೇಗ ಫಟ ಅಂತ ಚೂರು ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತು ಇವತ್ತು. ಹಿಂದಿನ ದಿನವೇ ಅಂದರೆ ಭಾನುವಾರ ನೈಟೇ ಮೆಂತ್ಯನ ನೆನೆ ಹಾಕಿದ್ದೆ. ಸ್ವಲ್ಪ ರುಬ್ಬಿಟ್ಟು ಕೊಬ್ಬರಿ ಎಣ್ಣೆ ಜೊತೆ ತಲೆಗೆ ಅಪ್ಲೈ ಮಾಡಿದ್ದೀನಿ. ಯಾಕಂದರೆ ತುಂಬ ಸಮ್ಮರ್, ತುಂಬ ಹೀಟ್, ಬಾಡಿ ಎಕ್ಸೆಸ್ ಆಫ್ ಹೀಟ್ ಆಗಿದೆ. ಮೆಂತ್ಯ ಅಪ್ಲೈ ಮಾಡೋದ್ರಿಂದ ತಂಪಾಗುತ್ತೆ ಬುಂಡೆಗೆ, ಅಂದರೆ ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡಬೇಕು. ಸೊ ನಾನು ಇದನ್ನು ಹಾಕಿದಾಗ 2:30 ರಾತ್ರಿ ರುಬ್ಬಿಟ್ಟು ತಲೆಗೆ ಅಪ್ಲೈ ಮಾಡಿದಾಗ 2:30 ರಾತ್ರಿ ನಾನು ಎದ್ದಿರೋದು 2 ಗಂಟೆಗೆ. ನಿದ್ರೆನೇ ಬರ್ತಾಯಿಲ್ಲ ಗೈಸ್. ಈ ಎಕ್ಸಾಮ್ ಮುಗಿಯೋ ತನಕ ನನಗೆ ನಿದ್ರೆನೇ ಬರಲ್ಲ ಅಂತ ಅನಿಸುತ್ತೆ. ಸೊ ಅಪ್ಲೈ ಮಾಡಿದ್ದೀನಿ. ಯಾರೋ ಕಮೆಂಟ್ ಮಾಡಿದ್ರು ಅಂತ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇಲ್ಲ, ನನಗೆ ಮಾಡಬೇಕು ಅನ್ನಿಸ್ತು. ಸೊ ಮುಖಕ್ಕೆ ಒಂಚೂರು ಕಾಫಿ ಪೌಡ್ರು, ಕಡಲೆ ಹಿಟ್ಟು, ನಿಂಬೆಹಣ್ಣು, ಮೊಸರನ್ನ ಮಿಕ್ಸ್ ಮಾಡಿ ನನ್ನ ಮಗನಿಗೆ ಹಾಕಿದ್ದೆ. ಅದೇ ಒಂಚೂರು ಮಿಕ್ಕಿತ್ತು, ನಾನು ಕೂಡ ಮೆತ್ಕೋತಾ ಇದ್ದೀನಿ. ಯಾರೋ ಅಂದ್ರಲ್ವ ಕಜ್ಜಿ ಮುಖದೋಳೆ ಅಜ್ಜಿ ಹಂಗೆ ಹಿಂಗೆ. ಹೌದಪ್ಪ, ನಂದು ಕಜ್ಜಿ ಮುಖ ಎಲ್ಲ ಕಜ್ಜಿ ಎತ್ತೋಗಿದೆ. ಸೊ ಅದಕ್ಕೋಸ್ಕರ ಈಗ ಇದನ್ನೆಲ್ಲ ಹಾಕಿ ರಿಪೇರಿ ಮಾಡ್ಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ, ಮೆತ್ಕೋತಾ ಇದ್ದೀನಿ. ನೋಡೋಣ ಎಷ್ಟರ ಮಟ್ಟಿಗಿದೆ ನಂದು ಕಜ್ಜಿ ಮುಖ, ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ನಿಮಗೂ ಕೂಡ. ಮಕ್ಕಳದೆಲ್ಲ ಸ್ನಾನ ಆಗಿತ್ತು, ನಂದು ಕೂಡ ಎಲ್ಲ ಕೆಲಸ ಮುಗ್ದಿತ್ತು. ಮನೆ ಇವಾಗ ನೀಟಾಗಿ ಫಟ ಅಂತ ಬೇಗ ಐ ಥಿಂಕ್ 6:30 ಟೈಮು. ಬೇಗ ಎಲ್ಲ ಕೆಲಸ ಮುಗಿಸೋಣ, ಬೇಗ ಪೂಜೆ ಮಾಡೋಣ ಅಂತ ಹೇಳಿ ಮನೆಯೆಲ್ಲ ನೀಟಾಗಿ ಹಾಸಿಗೆ ಮೇಲ್ಗಡೆದೆಲ್ಲ ನೀಟಾಗಿ ನೋಡಿ ಎಷ್ಟು ನೀಟಾಗಿ ರೆಡಿ ಮಾಡಿ ಮನೆಯೆಲ್ಲನೂ 2ನೇ ರೌಂಡು ಒರೆಸ್ಕೊತಾ ಇರೋದು. ಇದು ಆಲ್ರೆಡಿ 1 ರೌಂಡು ಒರೆಸಿದ್ದೀನಿ, ಇನ್ನೊಂದು ರೌಂಡು ಮನೆಯೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಈ ಮಕ್ಕಳಿದ್ದು ಮನೇಲಿ ಗೊತ್ತಲ್ಲ ನಿಮಗೆ ಎಷ್ಟೆಲ್ಲ ಗಲೀಜು ಮಾಡ್ತಾರೆ ಅಂತ. ಸೊ ಇಬ್ರದ್ದು ಸ್ನಾನ ಆಗಿತ್ತು, ಅವಳಿಗೂ ಜುಟ್ಟೆಲ್ಲ ಕಟ್ಟಿ ಇಬ್ಬರೂ ಸ್ವಲ್ಪ ಬೆಳಗ್ಗೆ ಹೊತ್ತು ಅರ್ಲಿಯಿಂದ ಮಾರ್ನಿಂಗ್ ಓದ್ಕೊಳ್ಳಿ ಬರ್ಕೊಳ್ಳಿ ಅಂತ ಹೇಳಿ ಬರೆಸ್ತಾ ಇದ್ದೀನಿ. ಅವನಿಗೆ ಹಿಂದಿ ಅಂದರೆ ನಾಳೆ ಇತ್ತು, ಪೋಸ್ಟ್ಪೋನ್ ಆಗಿದೆ. ಮಂಡೇ ಇದ್ದಿದ್ದು ನಾಳೆಗೆ ಪೋಸ್ಟ್ಪೋನ್ ಆಗಿದೆ. ಸೊ ಮಹಾವೀರ ಜಯಂತಿ ಪ್ರಯುಕ್ತ ಗೌರ್ನಮೆಂಟಿಂದ ಆರ್ಡ್ರ್ ಬಂದಿದೆ. ಅದು ಯಾಕಂದರೆ ಹಿಂದಿಗೆ ಒಂದಿನ ಎಕ್ಸ್ಟ್ರಾ ಸಿಕ್ತು ಅಂತ ಹೇಳಿ ಟೈಮು. ಅಲ್ಲ ನಿಮಗೇನು ಅನಿಸಲ್ವಾ? ವಿಡಿಯೋ ಇಷ್ಟ ಇದ್ದರೆ ನೋಡಿ, ಇಷ್ಟ ಇಲ್ವಾ ಸ್ವೈಪ್ ಅಪ್ ಮಾಡಿ. ಅದರಲ್ಲಿ ಬಂದು ಯಾಕೆ ಈ ಥರ ಎಲ್ಲ ಕಮೆಂಟ್ ಮಾಡ್ತೀರಾ? ನಾನು ಎಲ್ಲ ರೀತಿ ಹೇಳಾಯಿತು. ಇನ್ನೇನು ಮಾಡ್ತೀನಿ ಗೊತ್ತಾ, ನಿಮ್ಮದು ಅಕೌಂಟ್ ತೊಗೋತೀನಿ, ನಿಮ್ಮದು ಸ್ಕ್ರೀನ್ಶಾಟ್ ತೊಗೋತೀನಿ, ನಿಮ್ಮದು ಕುಲ ಗೋತ್ರ ಎಲ್ಲ ತೊಗೊಂಡೋಗಿ ಸೈಬರ್ ಕ್ರೈಮಲ್ಲಿ ನಾನು ಕಂಪ್ಲೇಂಟ್ ಮಾಡ್ತೀನಿ. ನೀವಿನ್ನು ಲೈಫಲ್ಲೇ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕಾಗಬಾರ್ದು. ರಮ್ಯಾ ಮ್ಯಾಮ್ ಮಾಡಿದ್ದಾರೆ ಗೊತ್ತಾ, ಎಷ್ಟು ಜನ ಬ್ಯಾಡ್ ಕಮೆಂಟ್ ಮಾಡಿದ್ದಾರೆ. ಆ ಥರ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಬೇಜಾರಿಲ್ಲ, ಒಬ್ಬರ ಬಗ್ಗೆ ಫಿಸಿಕಲಾಗಿ ಅಬ್ಯೂಸ್ ಮಾಡೋದು, ನಿಂದನೆ ಮಾಡೋದು, ಅವಹೇಳನಕಾರಿ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡೋದು ಎಷ್ಟು ತಪ್ಪು ಗೊತ್ತಾ ನಿಮಗೆ? ಕಜ್ಜಿ ಮುಖದವಳು ಅಜ್ಜಿ, ನಿಮಗೆ ಯಾವ ಆ್ಯಂಗಲಲ್ಲಿ ನನ್ನ ಮುಖದಲ್ಲಿ ಕಜ್ಜಿ ಕಾಣಿಸ್ತಾ ಇದೆ? ಅಷ್ಟು ನೀಟಾಗಿ ನೀರಾಕಿ ತೊಳೆದು ತೋರಿಸ್ತಾ ಇದ್ದೀನಿ. ತೋರಿಸಿ ನನ್ನ ಮುಖದಲ್ಲಿ ಕಾರಳು ಬಿಟ್ಟರೆ ಈಗ ಸ್ವಲ್ಪ ನಡುವೆ ಕಾರಳುಗಳಾಗ್ತಾಯಿದೆ ಅಮ್ಮನ ಥರ. ಒಂದು ಡಾರ್ಕ್ ಸ್ಪಾಟ್ ಇಲ್ಲ, ಓಪನಾಗಿ ಹೇಳ್ಕೊತೀನಿ. ನಿಜಕ್ಕೂ ಒಂದು ಡಾರ್ಕ್ ಸ್ಪಾಟ್ಸ್ ನನ್ನ ಮುಖದಲ್ಲಿಲ್ಲ, ಒಂದು ಪಿಂಪಲ್ ಮಾರ್ಕ್ ಇಲ್ಲ. ತೋರಿಸಿ ನೀವು ನನ್ನ ಮುಖದಲ್ಲಿ ಕಜ್ಜಿ ಎಲ್ಲಿದೆ, ನನಗೆ ಕಜ್ಜಿ ಅನ್ನೋಕ್ಕಿಂತ ಮುಂಚೆ ನಿಮ್ಮ ಮುಖ ಹೆಂಗಿದೆ ದಯವಿಟ್ಟು ತೋರಿಸಿ. ಸ್ನಾನ ಮಾಡ್ಕೊಂಡು ಬಂದು ಕೂಡ ಫ್ರೆಶ್ ಅಪ್ ಆಗಿ ತೋರಿಸ್ತೀನಿ. ಬಿಸಿನೀರು ಉಯ್ಕೊಂಬಂದಿದ ತಕ್ಷಣ ನನ್ನ ಸ್ಕಿನ್ನು ಫುಲ್ಲು ರೆಡ್ ಆಗೋಯ್ತು, ಪಿಂಕ್ ಆಗೋಯ್ತು. ಸೊ ನೋಡಿ, ತಲೆಗೆ ಹಾಕಿದ್ನಲ್ಲ ಮೆಂತ್ಯ, ಅದೆಲ್ಲ 2-3 ಸಲ ಚೆನ್ನಾಗಿ ವಾಶ್ ಮಾಡಿ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಈಗ ಮತ್ತೆ ಒಂಚೂರು ತಣ್ಣೀರಾಕಿ ಮುಖ ತೊಳಿತಾ ಇದ್ದೀನಿ. ನಿಮಗೆ ತೋರಿಸ್ಬೇಕು ಅಂತ ಅಲ್ಲ, ಶೆಕೆ ತೊಳ್ಕೊಳಕ್ಕಾಗ್ದಾರ ಅಷ್ಟು ಬಿಸಿ ನೀರು ಉಯ್ಕೊಂಬಿಟ್ಟಿದ್ದೀನಿ. ಇನ್ನು ತುಂಬ ಬೇಜಾನ್ ಕೆಲಸಗಳಿದ್ದಾವೆ. ನೀವಂದ್ರಿ ಅಂತ ನಾನು ಮೊಬೈಲ್ ಹಿಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಕಜ್ಜಿ ಆದರೆ ನನ್ನ ಮುಖ ತಾನೇ ಕಜ್ಜಿ ಆಗೋದು, ನಿಮಗೇನು? ಹೌದು, ಅಜ್ಜಿನೇ ನಾನು ಅಜ್ಜಿ, ನಾನು ಕಜ್ಜಿ. ಓಕೆ, ಹ್ಯಾಪಿ ಅಂದ್ಬಿಟ್ಟು ನೀವೇ ದೊಡ್ಡವರಾಗಿ ಅನ್ನಿಸ್ಕೊಂಡು ನಾನೇ ಚಿಕ್ಕವಳಾಗ್ತೀನಿ. ಹ್ಯಾಪಿನಾ? ಸೊ ಹೂವು ಎಲ್ಲ ತರಿಸಿದ್ದೆ, ಸಾಮಂತಿಗೆ ಹೂವು, ಗಣಗ್ಲು ಹೂವು, ಮಲ್ಲಿಗೆ ಹೂವು. ನನ್ನ ಮಗ ಪಾರ್ಕಿಂದ
ದಾಸವಾಳ ಹೂವು ಫುಲ್ ಕಿತ್ಕೊಂಬಂದು ದಾಸವಾಳ ಹೂವು ಎಲ್ಲ ಅವನೇ ಹಾಕಿ ಡೆಕೋರೇಟ್ ಮಾಡಿರೋದು. ಹೇಗೆ ಮಾಡಿದ್ದಾನೆ ಅಲಂಕಾರ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನಾನು ಬಂದು ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿದೆ. ನಿಜಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮಲ್ಲಿಗೆ ಹೂವು, ತುಳಸಿ, ನಿಜಕ್ಕೂ ವಾರ ನಾವು ವಾರದಲ್ಲಿ 3 ದಿನ ಸೋಮವಾರ, ಗುರುವಾರ, ಶುಕ್ರವಾರ ಹೂವಕ್ಕೆ ಎಷ್ಟು ಖರ್ಚು ಮಾಡ್ತೀವಿ ಗೊತ್ತಾ. ಸೊ ಅದೆಲ್ಲ ದೊಡ್ಡಸ್ತಕ್ಕೆ ಹೇಳಲ್ಲ. ಯಾಕೆ ಅಂದರೆ ದುಡ್ಡಿದೆ ಅಂತ ನಿನಗೆ ದುರಂಕಾರ, ದುಡ್ಡಿದೆ ಅಂತ ನಿನಗೆ ದೌಲತ್ತು ಅಂತ ಕಮೆಂಟ್ ಮಾಡಿದ್ದಾಳೆ ಯಾರೋ ಒಬ್ಬಳು ಹರ್ಷಿತಾ. ದುಡ್ಡಿದೆ ಅಂತ ದಯವಿಟ್ಟು ನಾನು ಯಾವತ್ತೂ ದೌಲತ್ತು ದುರಂಕಾರ ತೋರಿಸಲ್ಲ ಮಹಾತಾಯಿ. ಆ ಬುದ್ಧಿ ನಾನು ಸತ್ತು ಮಣ್ಣಾದ್ರೂ ಕೂಡ ಅದು ನನಗೆ ಬರಲ್ಲ ಅಂತ ಅನಿಸುತ್ತೆ. ನೀನು ಹೇಳಿರೋ ಕಮೆಂಟು ತುಂಬ ಕೆಟ್ಟದು. ನಿನಗಿರ್ಬೋದು ಆ ಥರ ಮನೋಭಾವನೆ, ಅದಕ್ಕೆ ನಾನು ಬೇರೆಯವ್ರಿಗೂ ಅದೇ ದೃಷ್ಟಿಲಿ ನೋಡ್ತೀಯ. ಬರೀ ವೀಡಿಯೋದಲ್ಲೆಲ್ಲ ಬೇರೆಯವ್ರಿಗೆ ಹೇಳ್ತೀರಾ, ಬೇರೆಯವ್ರಿಗೆ ಬೈತೀರಾ ಅಂದರೆ ನೀವು ನನಗೆ ಬೈತೀರಾ ಅಲ್ವಾ. ನನಗೆ ಬೈದೇ ತಾನೇ ಈ ರೀತಿ ಕಮೆಂಟ್ ಮಾಡೋದು. ಅದನ್ನು ವಾಪಸ್ ನೀವು ಹೇಳಿದಾಗ ನಾನು ನಿಮಗೆ ಯಾಕೆ ತೊಗೊಳ್ಳಲ್ಲ ನೀವು. ನಂದು ಪಬ್ಲಿಕ್ ಅಕೌಂಟ್, ಹೌದು. ಪಾಸಿಟಿವ್ ತೊಗೋತೀನಿ, ಹೌದು. ನೆಗೆಟಿವ್ ತೊಗೋಬೇಕು, ಹೌದು. ಎಷ್ಟು ಸತಿ ತೊಗೊಳ್ಳೋದು, ಅದಕ್ಕೂ ಒಂದು ತಾಳ್ಮೆಗೂ ಒಂದು ಲಿಮಿಟ್ ಇರುತ್ತೆ ಅಲ್ವಾ. ಎಷ್ಟು ಸತಿ ಅದದೇ ಇದೇ ರೀತಿ ನಿಂಗೆ ಕಜ್ಜಿ ಮುಖ, ನಿಂದು ಅಜ್ಜಿ, ನಿನಗೆ ದುಡ್ಡಿದೆ ಅಂತ ದುರಂಕಾರ, ನಿಂಗೆ ದುಡ್ಡಿದೆ ಅಂತ ದೌಲತ್ತು, ಪ್ರತಿಯೊಂದು ವೀಡಿಯೋಗೂ ಈ ರೀತಿ ನಾನ್ಸೆನ್ಸಾಗಿ ಕಮೆಂಟ್ ಹಾಕೋದ್ರಿಂದ ನಿಂಗೆ ಏನು ಸಿಗುತ್ತೆ? ಏನಾದರೂ ಸಿಗುತ್ತಾ? ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ, ಬ್ಲಾಕ್ ಮಾಡಿಬಿಡಿ ಅಥವಾ ಸ್ವೈಪ್ ಅಪ್ ಮಾಡಿ. ಯಾಕೆ ಪದೇ ಪದೇ ಬಂದು ಬೇರೆಯವ್ರಿಗೆ ಹರ್ಟ್ ಮಾಡ್ತೀರಾ? ಸೊ ನೀವು ಹರ್ಟ್ ಮಾಡೋದಕ್ಕೆ ತಾನೇ ನಾನು ರಿಯಾಕ್ಟ್ ಮಾಡೋದು. ನಾನು ದೇವ್ರ ಮುಂದೆ ನಿಂತ್ಕೊಂಡು ಕಣ್ಣೀರು ಹಾಕಿ ಈ ರೀತಿಯೆಲ್ಲ ಅಂದಿದ್ದಾರೆ, ದೇವರೇ ನೀನೇ ನೋಡ್ಕೊ ಅಂದರೆ ಇದು ಕಲಿಯುಗ. ಏನು ಹೇಳಿ, ಇದು ಕಲಿಯುಗ. ನಾವು ಪಾಪ ಪುಣ್ಯ, ಸತ್ತ ಮೇಲೆ ನರಕ ಸ್ವರ್ಗ ಅವೆಲ್ಲ ಸುಳ್ಳು. ನಾವು ಬದುಕಿರುವಾಗಲೇ ನಾವು ಎಲ್ಲನೂ ಇಲ್ಲೇ ಅನುಭವಿಸಿ ನೋಡಿಬಿಟ್ಟೆ ಹೋಗಬೇಕು. ದಯವಿಟ್ಟು ದೇವರು ಎಲ್ಲನೂ ನೋಡ್ತಾರೆ. ಬೇರೆಯವ್ರ ಮನಸ್ಸನ್ನ ನೋಯಿಸ್ಬೇಡಿ, ನಾನು ಅಷ್ಟೇ ಹೇಳ್ಕೊಳ್ಳೋದು. ನೀವು ಮಾಡಿದ್ದು ನೀವೇ ಅನುಭವಿಸ್ತೀರಾ. ಸೊ ನಾನು ಇನ್ನು ಮತ್ತೆ ಏನೂ ಹೇಳಲ್ಲ. ನೆಮ್ಮದಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ. ದೇವ್ರ ಮನೆ ಅಲಂಕಾರ ಹೇಗಿದೆ, ನಂಗೆ ಜಾತ್ರೆ ಅಂದರೆ ತುಂಬ ಇಷ್ಟ. ಜಾತ್ರೆ ಥರನೇ ಪೂಜೆ ಮಾಡ್ತೀನಿ. ಎಲ್ಲ ಥರ ಧೂಪ ದೀಪ ತುಪ್ಪದ ಬತ್ತಿ ಎಲ್ಲ ಹಾಕಿ ಪೂಜೆ ಮಾಡ್ತೀನಿ. ಆ ನೀಲಕಂಠ ನಂಜುಂಡೇಶ್ವರ ನೋಡ್ಕೊಳ್ಳಿ, ನಿಮ್ಮನ್ನ ಒಳ್ಳೆ ಬುದ್ಧಿ ತೊಗೊಳ್ಳಿ. ದಯವಿಟ್ಟು ಬೇರೆಯವ್ರ ಮನಸ್ಸಿಗೆ ಹರ್ಟ್ ಮಾಡಬೇಡಿ. ಸೊ ತುಪ್ಪದ ಬತ್ತಿನ ಕೈಯಲ್ಲಿ ಇಟ್ಕೊಂಡು ಮಂಗಳಾರತಿ ಮಾಡ್ತಾಯಿದ್ದೀನಿ. ಇವತ್ತು ನಂಜನಗೂಡು ತೇರಲ್ವಾ. ಸೊ ಹಾಗಾಗಿ ನಂಜುಂಡೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ. ಇವತ್ತು ಇಡ್ಲಿ ಅಂದರೆ ನಾನು ರುಬ್ಬಿದ್ದಲ್ಲ, ಕೆಳಗಡೆ ರುಬ್ಬಿದ್ದು ಗ್ರೈಂಡರಲ್ಲಿ ತೊಗೊಂಬಂದು ಇಡ್ಲಿ ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ಬೇಗ ಇಡ್ಲಿ ಬೇಯೋದು ಎಷ್ಟೊತ್ತು 5-10 ನಿಮಿಷ ಹಾಟ್ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು, ಯಾಕಂದರೆ ಸತೀಶ್ಗೆ ಇವತ್ತು ತುಂಬ ಕೆಲಸ ಇತ್ತು. ಸೊ ಚಟ್ನಿ ಸಾಂಬಾರೆಲ್ಲ ನಾನು ಮಾಡಿದ್ದಲ್ಲ, ಚಟ್ನಿ ಸಾಂಬಾರು ಕೆಳಗಡೆಯಿಂದ ಕೊಟ್ಟು ಕಳಿಸಿದ್ರು. ಸೊ ಯಾಕಂದರೆ ಇಡ್ಲಿ ಮಾತ್ರ ನಾನು ಬೇಯಿಸ್ಕೊಂಡೆ, ಬೇಗ ಆಗುತ್ತೆ ಅಂತ ಹೇಳಿ ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ಇನ್ನು ಕೆಳಗಡೆ ಫುಲ್ಲು ಪೂಜೆ ನಾನೇ ಮಾಡಬೇಕಾಗಿತ್ತು. ಕೆಳಗಡೆ ಕೂಡ ಪೂಜೆ ಎಲ್ಲ ಮುಗಿಸಿ ನನ್ನ ಮಗ ವಡೆ ಕೂಡ ತೊಗೊಂಬಂದಿದ್ದಾನೆ ಕೆಳಗಡೆಯಿಂದ. ಅವರ ಪಪ್ಪ ಕೊಟ್ಟರಂತೆ, ಅದನ್ನು ನನಗೆ ಶೋ ಕೊಡ್ತಾಯಿದ್ದಾನೆ. ನಿನಗಿಲ್ಲ, ನನ್ನೊಬ್ಬನಿಗೆ ಹಾಗೆ ಹಿಂಗೆ ಅಂತ. ಆಯಿತು ತಿನ್ನಪ್ಪ ಅಂತ ಅಂದೆ. ಅಲ್ಲಿಂದ ದೇವಸ್ಥಾನಕ್ಕೆ ಬಂದೆ. ಮಂಗಳಾರತಿ ಮಾಡ್ತಾ ಇದ್ದಾರೆ. ಸೊ ಇವತ್ತು ಮಾದಪ್ಪನ ಅಲಂಕಾರ ತುಂಬ ಚೆನ್ನಾಗಿತ್ತು. ಬಸವಪ್ಪಂದು ಕರ್ಕೊಂಬಂದು ಒಳಗಡೆ ಎಲ್ಲ ನಿಲ್ಲಿಸಿ ಪೂಜೆ ಮಾಡಿದ್ರು. ನನಗಂತೂ ನೋಡಿದ್ದು ತುಂಬ ಖುಷಿಯಾಯಿತು. ಅಲ್ಲಿಂದ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಪ್ರಸಾದ ಎಲ್ಲ ಇಸ್ಕೊಂಡು ಬಂದೆ. ಅಕ್ಕಿ ಮೂಟೆ ಎಲ್ಲ ಲಾಟ್ ಬಂದಿದೆ. ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ. ಇನ್ನೇನು ಬಸವ ಜಯಂತಿ ಕೂಡ ಬರ್ತಾಯಿದೆ. ಸೊ ನಾನೇ ಆಫೀಸ್ ರೂಮ್ ಪೂಜೆ ಎಲ್ಲ ಮಾಡಿದಂಥದ್ದು. ಧೂಪ ಎಲ್ಲ ಹಾಕಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದೆ. ಯಾಕಂದರೆ ಸತೀಶ್ಗೆ ಫ್ರೀ ಇರಲಿಲ್ಲ. ಅವರು ಕೂಡ ಫ್ರೀ ಮಾಡ್ಕೊಂಬನ್ನಿ, ಸ್ನಾನ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟು ಮಾಡಿ ಅಂತ ಕರೀತಾಯಿದ್ದೆ. ಯಾಕಂದರೆ ಇವತ್ತು ನಂಜನಗೂಡು ತೇರಲ್ವಾ. ಸೊ ಹಾಗಾಗಿ ಬರ್ತೀನಿ ಹೋಗು ಅಂತ ಹೇಳ್ತಾಯಿದ್ರು. ಬೇಬಿ ಕಾರ್ನ್ ಕರೀತಾಯಿದ್ರು. ತುಂಬ ಚೆನ್ನಾಗಿರುತ್ತೆ ಡ್ರೈ ಬೇಬಿ ಕಾರ್ನ್ ಮಂಚೂರಿಗೆ. ಸೊ ನಾನು ಕೂಡ ಎತ್ಕೊಂಡು ಒಂದು ಟೇಸ್ಟ್ ಮಾಡೋಣ ಅಂತ. ನಂದು ಆ್ಯಕ್ಚುಲಿ ಇನ್ನೂ ತಿಂಡಿ ಆಗಿಲ್ಲ, ಮನೆಗೆ ಹೋಗಿ ತಿಂಡಿ ತಿನ್ನಬೇಕು. ಸೊ ಹುಡುಗರೆಲ್ಲ ತಿಂಡಿ ತೊಗೊಂಡು ಹೋಗಿದ್ರು. ಅಲ್ಲೂ ಕೂಡ ಪೊಂಗಲ್ಲು, ಉಪ್ಪಿಟ್ಟು, ಖಾರ ಗೊಜ್ಜು ಎಲ್ಲ ಮಾಡಿಕೊಂಡು ತಿಂಡಿ ತೊಗೊಂಡೋಗಿದ್ರು. ನಾನು ಕೂಡ ಇವಾಗ ಮನೆಗೆ ಬರ್ತಾ ಇದ್ದೀನಿ. ಮೇನ್ ಡೋರ್ ಪಾಲಿಶು ಇನ್ನೂ ಒಂದು ಕೋಟ್ ಮಾಡಬೇಕಾಗಿತ್ತು. ಅಷ್ಟರಲ್ಲ ಅವರು ಕೂಡ ಬಂದರು. ಅವ್ರಿಗೇನೋ ಕುಡಿಯೋಕ್ಕೆ ನೀರು ಬೇಕಂತೆ. ಏ ಕೋಟೆ ತಗೊಳ್ಳೋ, ನೀರು ಕೊಟ್ಬಿಡು. ಎಲ್ಲ ಹಾಲು
ಸೊ ನನಗಂತೂ ಬೇಜಾರಾಗ್ತಾಯಿತ್ತು, ಯಾಕಂದರೆ 2-3 ಸಲ ಉಜ್ಜುತ್ತಾ ಇದ್ದರು. ತುಂಬ ಬಿಸಿಲು ಬಿದ್ದು ನೀರು ಅಂದರೆ ಹೊಸ್ಲೆಲ್ಲ ತೊಳಿತಾ ಇರ್ತೀನಲ್ವ, ತುಂಬಾ ಕಲರ್ ಶೇಡ್ ಆಗಿತ್ತು. ಸೊ ಹಾಗಾಗಿ ಎಲ್ಲಿಗಣ ಎಲ್ಲಿಗೆ ಹಾಕ್ಬೇಕು? ಸೋಫಾಗ ಇಲ್ಲಿಗ ಸೋಫಾಗೆ ಅವ್ರಿಗೆ ಹೇಳ್ಬಿಡಿ ಅದು ನಿಂಟ್ಲದು ಬಾರ್ಡ್ರು. ಸೊ ಫೈನಲಾಗಿ ಈ ರೀತಿ ರೆಡಿಯಾಗಿದೆ ನನ್ನ ಕನಸಿನ ಮನೆ, ನನ್ನ ಮನೆ, ನಾನಿರೋ ಮನೆ. ಕಲರ್ ಕಾಂಬಿನೇಷನ್ ಹೇಗಿದೆ, ಚೆನ್ನಾಗಿದೆಯಾ? ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಯಿತಾ? ಹಾಂ, ಹೆಂಗೆ ಕಾಣ್ತೈತೆ ಕಲರು ಅಂತ? ಚೆನ್ನಾಗಿ ಕಾಣ್ತೈತಾ? ಮೇಲ್ಗಡೆ ಬಾರ್ಡ್ರ್ ಈ ಬಾರ್ಡ್ರು ಅವ್ನು ರೂಲ್ ಹೊಡಿಯೋದಂತ ಮೇಲ್ಗಡೆ ಬಾರ್ಡ್ರ್ ಈ ಬಾರ್ಡ್ರು ಅದು ನಾನೇ ಕಟ್ಟಿದ್ದು. ಅದು ಕಟ್ಬಿಡು ಅಷ್ಟೇ. ಸರಿ, ನಾ ಕಟ್ಬಿಟ್ಟು ಆಯಿತಾ. ಫೈನಲಾಗಿ ಎಲ್ಲ ಕೆಲಸ ಮುಗ್ದಿದೆ. ಇನ್ನು ಟಚಪ್ ಅಂತಾರಲ್ಲ ಆ ರೀತಿ ಒಂಚೂರು ಬ್ಯಾಲೆನ್ಸ್ ಇದೆ. ಸೊ ಫೈನಲಾಗಿ ಸುಮಾರು ಜನ ಹೋಮ್ ಟೂರ್ ಮಾಡಿಸಿಸ್ ಅಂತ ಕಮೆಂಟ್ ಮಾಡಿದರು. ನಾನು ಹಳೆಯ ವ್ಲಾಗ್ಗಳಲ್ಲಿ ಚೆಕ್ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿದ್ದೆ. ಈಗ ಫೈನಲಾಗಿ ಹೋಮ್ ಟೂರ್ ಮಾಡೋಕ್ಕೋಸ್ಕರ ಪೇಂಟಿಂಗ್ ಮಾಡಿಸಿಲ್ಲ, ಅದು ಕ್ಲಾರಿಫೈ ಕೊಟ್ಬಿಡ್ತೀನಿ. ಯಾರಿಗಾದ್ರೂ ಹೋಮ್ ಟೂರ್ ನೋಡಬೇಕಾ, ಇಷ್ಟ ಇದ್ದರೆ ಹೋಮ್ ಟೂರ್ ನೋಡೋಕ್ಕೆ, ಅಥವಾ ನಾನೇನಂತ ಡೆಕೋರೇಟಿವ್ ಆಗಿ ಇಟ್ಕೊಂಡಿಲ್ಲ, ತುಂಬ ಏನು ಡೆಕೋರೇಟು ಕೂಡ ಮಾಡಿಲ್ಲ. ತಾರಸಿ ಎಲ್ಲ ನೀಟಾಗಿ ವಾಟರ್ ಪ್ರೂಫ್ ಪೇಂಟಿಂಗ್ನ ಮಾಡಿಸಿದ್ದೀವಿ. ನಮ್ಮ ತಾರಸಿ ನೋಡೋಕ್ಕೆ ನಂಗೆ ತುಂಬ ಖುಷಿ ಆಗ್ತಾಯಿದೆ. ತುಂಬ ಗಲೀಜಾಗಿತ್ತು, ವಸ್ತಿ ಇತ್ತು, ಪಾಚಿ ಇತ್ತು. ಸೊ ಇವಾಗ ಹೊಸ ತಾರಸಿ ಥರ ಫೀಲ್ ಆಗ್ತಾಯಿದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ನಾನು ಹೇಳ್ತಾ ಇದ್ದೀನಿ, 2-3 ಕಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇಂಟ್ರೆಸ್ಟ್ ಇದ್ದರೆ ನೋಡಬೇಕು ಅಂತ. ನಮ್ಮ ಹುಡುಗ, ನಾನು ಬಿಸಿಲಿಗೆ ಮೇಲೆ ಹೋಗಿಲ್ಲ, ಇವನು ಕೋಟೆ ಅಂತ ನಮ್ಮ ಹುಡುಗ ವಿಡಿಯೋ ಮಾಡ್ಕೊಂಬಾರೋ ಅಂದರೆ ಹೆಂಗಂದ್ರೆ ಹಂಗೆ ಯಾವ್ಯಾವ ಆ್ಯಂಗಲಲ್ಲಿ ಬೇಕೋ ಆ ಆ್ಯಂಗಲಲ್ಲಿ ವಿಡಿಯೋ ಮಾಡ್ಕೊಂಬಂದಿದ್ದಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಬೇಕು ಅಂತ ಇಷ್ಟ ಇದ್ದರೆ, ಹೋಮ್ ಟೂರ್ ನೋಡಬೇಕು ಅಂತ ಇಷ್ಟ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಹೌದು ಹೋಮ್ ಟೂರ್ ಬೇಕು, ಹೋಮ್ ಟೂರ್ ಮಾಡಿ ಅಂತ ಟ್ರೈ ಮಾಡ್ತೀನಿ. ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ, ಯಾವುದೇ ರೀತಿ ಇನ್ನೋವೇಟಿವ್ ಆಗಿ ಹೋಮ್ ಟೂರ್ ಮಾಡಬೇಕು ಅಂತ ಡೆಕೋರೇಟಿವ್ ಆಗಿ ಏನೋ ಹೊಸ್ದಾಗಿ ಏನೋ ಐಟಮ್ಸ್ ತಂದಿಸಿಲ್ಲ. ಇರೋದಕ್ಕೆ ಸುಣ್ಣ ಬಣ್ಣ ಹೊಡೆದಿದ್ದೀವಿ, ರೆಡಿ ಮಾಡಿಸಿದ್ದೀವಿ. ಸೊ ನೋಡಬೇಕು ಅಂತ ಆಸೆ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಕಾಯ್ತಾ ಇರ್ತೀನಿ, ಹೋಮ್ ಟೂರ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫೈನಲಿ ನಮ್ಮ ಗಣಪತಿ ಅಂತೂ ಆಸಮ್ಮಾಗಿ ರೆಡಿಯಾಗಿದ್ದಾನೆ. ಲಕ 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 ಅನ್ನೋ ಥರ ಸೂಪರಾಗಿ ಕಾಣಿಸ್ತಾ ಇದೆ ನಮ್ಮ ಗಣಪತಿ. ನನ್ನದೇ ದೃಷ್ಟಿ ಆಗೋಂಗಿದೆ ನಮ್ಮ ಗಣಪತಿಗೆ. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ರು, ಸುಳ್ಳು ಹೇಳ್ಬಾರ್ದು. ಇಸ್ಕೊಂಡಿದ್ದ ದುಡ್ಡಿಗೆ ತಕ್ಕಂಗೆ ಮಾಡಿಕೊಟ್ರು. ನಂಗೆ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಯಿತಾ? ಗಣಪತಿ ಹೊಸ ಗಣಪತಿ ಆಗಿದೆ. ಯಾವುದೇ ಕೆಲಸ ಆದರೂ ಈಸಿ ಅಲ್ಲ ಗೈಸ್. ಅದಕ್ಕೆ ಅದರದ್ದಾದಂಥ ಗತ್ತು, ಗಾಂಭೀರ್ಯ ಮತ್ತು ಅದಕ್ಕಾದಂಥ ಟೈಮ್ ಪ್ರತಿಯೊಂದು ಇದೆ. ಅವರು ಎಷ್ಟು ಕೆಮ್ಮಿದ್ರು ಅಂದರೆ ಅದು ಒಂದು ಡೋರ್ನ ಉಜ್ಜಿ ಅದೆಲ್ಲ ಮಾಡೋಷ್ಟರಲ್ಲಿ ಪಾಪ ಅವ್ರ ಕಷ್ಟ ನನಗೆ ನಿಜಕ್ಕೂ ನೋಡೋಕ್ಕಾಗ್ತಾ ಇರಲಿಲ್ಲ. ಅಷ್ಟು ಕಷ್ಟಪಟ್ಟು, ಅಷ್ಟು ಶ್ರಮಪಟ್ಟು ನಾವು ದುಡ್ಡು ಕೊಟ್ವಿ ಅನ್ನೋದು ಮುಖ್ಯ ಅಲ್ಲ, ಅವ್ರು ಅದಕ್ಕೆ ತಕ್ಕಂಗೆ ಕೆಲಸನ ಮುಗಿಸ್ಕೊಟ್ರಲ್ಲ. ಸೊ ಅದು ಖುಷಿ. ಇದು ಹಿಂದಿನ ದಿನದ ವ್ಲಾಗು. ಇವನು ಎಕ್ಸಾಮ್ ಮುಗಿಸ್ಕೊಂಡು ಜೊತೆಗೆ ಏನೋ ಪಾನಿಪುರಿ ತಿನ್ಕೊಂಡು ಅವ್ರ ಅಪ್ಪನ ಜೊತೆ ಬರ್ತಾಯಿದ್ದಾನೆ. ನಾನು ಇದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರಲಿಲ್ಲ, ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಸೊ ಏನು ಹೇಳೋಕೆ ಹೊರಟೆ ಅಂತಂದರೆ, ಇಷ್ಟ ಆಗಬೇಕು ನಮಗೆ. ಬ್ರಷಲ್ಲಿ ಹೊಡಿಯಲ್ವಾ ಇದು? ಬಟ್ಟೆಲಿ ಹೊಡಿಯೋದ? ಬಟ್ಟೆಲಿ ಒಳಗಡೆ ಇದು ಹೋಗಲ್ಲ. ಹಾಂ ಹಾಂ ಹಾಂ, ಕಾರಿನ ಒಳಗಡೆ ಹೋಗಲ್ಲ, ಹಂಗಾಗಿ ಪ್ರಸನ್ನ ಇದೆಲ್ಲ ಕೈಲೇ ಮಾಡಬೇಕು. ಸೊ ತುಂಬ ಕಷ್ಟ ಗೈಸ್. ಅದು ತುಂಬ ಸ್ಮೆಲ್ಲು, ತುಂಬ ಘಾಟ್ ಇರುತ್ತೆ. ಒಬ್ಬೊಬ್ರಿಗೆ ಆಗೋದೇ ಇಲ್ಲ, ತುಂಬ ಕೆಮ್ಮು ಬಂದುಬಿಡುತ್ತೆ. ನನಗೆ ಇದಕ್ಕೆ ಡಸ್ಟ್ ಅಲರ್ಜಿಗೆ ನೆಗಡಿ, ಕೆಮ್ಮಲು ಮತ್ತೆ ಬಂದಿದೆ, ಮತ್ತೆ ನೆಗಡಿ ಆಯಿತು. ಯಾಕಂದರೆ ಇದು ತುಂಬ ಉಜ್ಜು ಥರ ಅಲ್ವಾ, ಅದು ತುಂಬ ಡಸ್ಟ್ ಆಗುತ್ತೆ ಗೈಸ್, ತುಂಬ ಇನ್ಫೆಕ್ಷನ್ ಕೂಡ ಆಗುತ್ತೆ ಇದು. ಈಗ ಇದೆಲ್ಲ ಫಿನಿಶ್ ಆಯಿತಾ? ಹಾಂ, ಹಿಂದೆಗಡೆನೂ ಆಯಿತಾ? ಸ್ಟ್ಯಾಂಡ್ ಅಷ್ಟು. ಅದೇ ಕ್ರಾಫ್ಟ್.
ಅದೇ ಯಾವುದೇ ಕೆಲಸ ಆದರೂ ಈಸಿ ಅಲ್ಲ. ಸೊ ಈಗ ಅವ್ರು ಮಾಡಿದ್ದೆಲ್ಲ ಇವರಿಬ್ಬರು ಚೆನ್ನಾಗಿ ಕೂತ್ಕೊಂಡು 2 ಅವರ್ 3 ಅವರ್ 2 ಡೇಸು 3 ಡೇಸು ನೋಡಿದ್ರು. ಈಗ ದೇವ್ರ ಮನೆ ಡೋರ್ ಮೇಲೆ ಪ್ರಯೋಗ ಮಾಡೋಕ್ಕೆ ಬಂದಿದ್ದಾರೆ. ಯಾಕಂದರೆ ದೇವ್ರ ಮನೆ ಡೋರು ಎಲ್ಲ ನೀರು ಹಾಕಿ ತೊಳಿತಾ ಇರ್ತೀನಿ, ಹೊಸ್ಲೆಲ್ಲ ರೆಡಿ ಮಾಡ್ತಾ ಇರ್ತೀನಿ. ಸ್ವಲ್ಪ ಅದು ಬಿಸಿಲೇನು ಬೀಳಲ್ಲ, ಬಟ್ ಆದರೂ ನೀರು ಹಾಕ್ತಾ ಇರ್ತೀನಲ್ವ, ಶೈನಿಂಗ್ ಎಲ್ಲ ಹೋಗಿತ್ತು. ಅವ್ರು ಹೆಂಗೆ ಕಲರ್ನ ಮಿಕ್ಸ್ ಮಾಡಿಕೊಂಡ್ರು, ಯಾವ ಶೇಡಲ್ಲಿ ಕಲರ್ನ ಮಿಕ್ಸ್ ಮಾಡಿಕೊಂಡ್ರು ಎಲ್ಲ ಕೂತ್ಕೊಂಡು ನೋಡಿಕೊಂಡು ಈಗ ಟ್ರಯಲ್ ಮಾಡೋಕ್ಕೆ ಬಂದಿದ್ದಾರೆ. ನಾನು ಹೇಳ್ತಾ ಇದ್ದೆ ಇದು ಪ್ಲೇ ಗ್ರೌಂಡ್ ಅಲ್ಲ, ಇದು ಮನೆ ಅಂತ. ನಿನ್ಗೆ ಯಾಕಮ್ಮ ಕೊಡಮ್ಮ, ನಾನು ಮಾಡ್ಕೊಡ್ತೀನಿ, ಕಲರ್ ಹೆಚ್ಚು ಕಮ್ಮಿ ಆದಾಗ ನೀನು ಮಾಡ್ತಾಡಮ್ಮ. ಅವರು ಬಟ್ಟೆ ಇರುತ್ತಲ್ಲ ವೇಸ್ಟ್, ಅಂದರೆ ಪೇಂಟ್ ಮಾಡೋದೇ ಬಟ್ಟೆ ಬರುತ್ತೆ, ಆ ಬಟ್ಟೆಯಲ್ಲಿ ಹಚ್ಕೊಂಡು ನೀಟಾಗಿ ಪಾಲಿಷ್ನ ತುಂಬಿದಂಥದ್ದು ಕಾರ್ವಿಂಗಿಗೆಲ್ಲ. ಇವನು ಪ್ರಳಯ ಅಂತಕ್ಕ ನನ್ನ ಮಗ. ಕೊಡಮ್ಮ ನಿನ್ಗೆ ಯಾಕಮ್ಮ, ನಾನು ಮಾಡ್ಕೊಡ್ತೀನಿ ಬೇಕಾದ್ರೆ. ಅದೇ ಥರ ವೇಸ್ಟ್ ತೊಗೊಂಬಂದಿದ್ದಾನೆ. ಅದು ಮಾಡ್ತೀನಿ ಕೊಡಮ್ಮ, ನಾನು ಇದು ಮಾಡ್ತೀನಿ ಕೊಡಮ್ಮ. ನಾನು ಹೇಳ್ತಾ ಇದ್ದೆ ಇದು ನೀನು ಡ್ರಾಯಿಂಗ್ ಬುಕ್ಕಲ್ಲಿ ಡ್ರಾಯಿಂಗ್ ಮಾಡ್ದಂಗೆ ಅಲ್ಲ, ದಯವಿಟ್ಟು ಬಿಟ್ಬಿಡು ಅಂತ. ಏನಾಗಲ್ಲ ಇರಮ್ಮ, ಎಲ್ಲೆಲ್ಲಿ ಕಲರ್ ಫೇಡ್ ಆಗಿದೆ ಅಲ್ಲೆಲ್ಲ ನಾನು ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಯಾವ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡ್ಕೊಂಡ್ರೋ ಶೈನರು ಇಂಥವೆಲ್ಲ ಮಾಡ್ತೀರಾ, ಹಂಗೆ ಅಲ್ಲೆಲ್ಲ ಏನು ಮಾಡಬೇಡ ನೀನು. ಬೇಡ 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 ಬೇಡ, ಏನೂ ಆಗಿಲ್ಲ, ಅಲ್ಲಿ ಹೇಳಿರೋ ಅಷ್ಟು ಮಾಡು ನೀನು, ಆಯ್ತಾ? ಇಂಥವೆಲ್ಲ ಮಾಡೋಕ್ಕಾಗುತ್ತೆ ನಿನಗೆ ಎಕ್ಸಾಮ್ ಟೈಮಲ್ಲಿ. ಅದೂ ನಾನು ಏನಾದರೂ ಪೇಂಟ್ಗೆ ನೀನೇನು ಉಜ್ಬೇಡ. ನೀನೇನು ಉಜ್ಬೇಡ, ಅದು ಕಾರ್ವಿಂಗ್ ಮಾಡಿಸಿರೋದು. ಹೇಳ್ತಾ ಇದ್ದೀನಿ, ಏನು ಉಜ್ಜಕ್ಕೆ ಹೋಗ್ಬೇಡ. ವಿಕಾಸ್ ಕನ್ನಡ ಅರ್ಥ ಆಯ್ತಾ? ನೀನೇನು ಉಜ್ಬೇಡ, ಬರೇ ಮಾಡಬೇಡ, ಹೇಳಿದ್ದೀನಿ ನಾನು. ನನಗೆ ಎಲ್ಲಿ ಎಕ್ಕೊಟ್ಟಿಸಿ ಎಲ್ಲ ಹಾಳು ಮಾಡಿ ಸತೀಶ್ ನನಗೆ ಸಹಸ್ರನಾಮ ಅರ್ಚನೆ ಹಾಕ್ತಾರೇನೋ ಅಂತ ಒಂದು ಕಡೆ ದಿಗ್ಲತ್ಕೊಂಡಿತ್ತು. ಏನೇನು ಮಾಡ್ತಾರೆ ಇವರು, ಗೋಡೆನ ಅವಳೆ ಪೇಂಟಿಂಗ್ ಸ್ಟ್ಯಾಂಡ್ ಅಂತ ಅನ್ಸುತ್ತೆ. ಆಡು 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 ಆಡು, ಊಟ ಬೇರೆ ಹಾಕ್ಕೊಡ್ತಾರೆ ನಿಂಗೆ. ಆಡು ಅಮ್ಮ. ಹಾಕೊಡಲ್ಲ ನಾನು, ಹಾಕೊಂತೀನಿ. ಆಡು, ಹಾಕೊಡಲ್ಲ ಅಂದ್ಮೇಲೆ ಹಾಕೊಡ. ಇಷ್ಟ ತನಕ ಆಡ್ತಾ ಇದ್ದಲ್ಲ, ಏನು ಆಡ್ತಾ ಇದ್ದ? ಹಾಕು, ಆಡು ಆಡು, ಕೈ ಬಿಡು, ಹೋಗಾಡು. ಆಡು, ಹೋಗಾಡು. ಇಷ್ಟ ತನಕ ಆಡ್ತಾ ಇದ್ದೆ, ಆಡು. ನೀರು ಊಟ ಹಾಕೊಡಲ್ಲ, ಬಿಡಲ್ಲ, ಹೋಗಿ ಹಾಕತ್ತೀನಿ. ಸೊ ಫೈನಲಾಗಿ ನನಗೆ ಖುಷಿ, ನನ್ನ ಮೇಯ್ನ್ ಡೋರು ಲಕ ಅನ್ನೋ ಥರ ರೆಡಿ ಆಯ್ತಲ್ಲ ಅಂತ ತುಂಬ ಖುಷಿ ಆಯಿತು. ನಾವು ಇದನ್ನು ಅವ್ರಿಗೆ ಹೇಳಿರಲಿಲ್ಲ, ಬಟ್ ಎಕ್ಸ್ಟ್ರಾ ದುಡ್ಡು ಕೊಟ್ಟು ನಾವು ಇದನ್ನು ಮಾಡಿಸ್ಕೊಂಡಂಥದ್ದು ತುಂಬ ಖುಷಿ ಆಯಿತು. ನೋಡಿದ್ರಲ್ಲ ಏನೇನಾಗಿದೆ, ಏನೇನಾಯಿತು, ಏನು ಎತ್ತ ಎಲ್ಲನೂ ಪ್ರತಿಯೊಂದು ಆ್ಯಡ್ ಮಾಡಿದ್ದೀನಿ. 11 ಗಂಟೆ ಟೈಮು, ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಈ ಮಕ್ಕಳ ಜೊತೆ ಆಡಿಕೊಂಡು ಸೌಂಡ್ ಆಗುತ್ತೆ, ಅದು ಇದು. ತಿಂಡಿ ತಿನ್ನೋಕ್ಕೂ ಟೈಮ್ ಸಿಗ್ತಾಯಿಲ್ಲ ನನಗೆ. ಸೊ ಬನ್ನಿ ಈಗ ತಿಂಡಿ ತಿನ್ನೋಣ. ಇಡ್ಲಿ, ಚಟ್ನಿ, ಸಾಂಬಾರು, ವಡೆ ಇಲ್ಲ ನನಗೆ, ವಡೆ ಮಿಸ್ಸಿಂಗು. ಸೊ ನೀವೇನು ತಿಂದ್ರಿ ಕಮೆಂಟ್ ಮಾಡಿ, ನೀವೇನು ಸ್ಪೆಷಲ್ ಮಾಡಿದ್ದೀರಾ ಅಂತ. ಎಲ್ಲರಿಗೂ ಇನ್ನೊಂದ್ಸಲಿ ನಂಜುಂಡೇಶ್ವರ ಒಳ್ಳೇದು ಮಾಡಲಿ. ಸೊ ನಮ್ಮ ಮನೆ ತಿಂಡಿ ಬ್ರೇಕ್ಫಾಸ್ಟ್ ಇದು. ಏನು ಗೊತ್ತಾ, ಕೆಳಗಡೆ ಹೋಳಿಗೆ ಮಾಡ್ತಾಯಿದ್ದಾರೆ, ಬೇಳೆ ಹೋಳಿಗೆ, ಐ ಥಿಂಕ್ ಬೇಳೆ ಹೋಳಿಗೆ, ಬೇಳೆ ಹೋಳಿಗೆ. ಅಲ್ಲಿ ಹೋಗಬೇಕು, ಸ್ವಲ್ಪ ಏನು ಮಾಡ್ತಾಯಿದ್ದಾರೆ ಏನು ಅಂತ ನೋಡಬೇಕು. ವಿಡಿಯೋ ತುಂಬ ಲಾಂಗ್ ಆಗಿಬಿಟ್ರೆ ಸ್ವಲ್ಪ ಜನ ಬೇಜಾರು ಮಾಡ್ಕೋತಾರೆ. ತುಂಬ ಲಾಂಗ್ ವೀಡಿಯೋಸ್ ಹಾಕ್ಬೇಡಿ, ನೋಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಅಂತ ಅನಿಸುತ್ತೆ, ಡ್ರ್ಯಾಗ್ ಅಂತ ಅನಿಸುತ್ತೆ. ಆದಷ್ಟು ಕಡಿಮೆ ವೀಡಿಯೋಗಳನ್ನ, ಅಂದರೆ ಶಾರ್ಟ್ ವೀಡಿಯೋಗಳನ್ನ ಹಾಕಿ ಅಂತ. ನಿಮಗೂ ಹಂಗೆ ಅನಿಸುತ್ತಾ? ಲಾಂಗ್ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರಾ, ಶಾರ್ಟ್ ವೀಡಿಯೋಗಳನ್ನ ನೋಡೋಕ್ಕೆ ಇಷ್ಟಪಡ್ತೀರಾ? ಕಮೆಂಟಲ್ಲಿ ಹೇಳಿ, ನಾನು ಅದೇ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜಾಮೂನ್ ಬೇಕಾ? ಜಾಮೂನ್ ಹಣ್ಣುಗಳು ನೋಡಬೇಡಿ, ಜಾಮೂನ್ ನೋಡಿ ಗೈಸ್. ಒಂದು ಬಕೆಟ್ ಫುಲ್ ಜಾಮೂನು. ಸೊ ತಿಂಡಿ ತಿಂದ್ಬಿಡ್ತೀನಿ, ಸ್ವಲ್ಪ ಕೆಳಗಡೆ ಹೋಗಬೇಕು, ತುಂಬ ಕೆಲಸ ಇದೆ, ಇನ್ನೂ ತುಂಬ ಕೆಲಸ ಇದೆ, ಅದು ಇದು ಮಾಡಬೇಕು. ಬನ್ನಿ ತಿಂಡಿ ತಿನ್ನೋಣ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೊಂದು ವ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ ಅಂತ ಹೇಳ್ತಾ ಸ್ಟೇ ಟ್ಯೂನ್, ಆಯಿತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ಟಾಟಾ, ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್.